ನೀವು ಕಂಪ್ಲೀಟ್ ಮಾಡಿ ಅಲ್ಲಿ ಆಪ್ಷನ್ ಎ ಬಿ ಸಿ ಡಿ ಹೇಳ್ತಾರೆ, ರತ್ನಪ್ರಭಾ ಆಗ್ತಾರೆ ಅಂತ ಹೇಳ್ತಾರೆ, ಕೆಲವೊಬ್ಬ ಇನ್ನೊಬ್ಬ ಐಎಸ್ ಆಫೀಸರ್ ಮೊನ್ನೆ ಸೋಷಿಯಲ್ ಸೆಕ್ರೆಟರಿ ರಿಟೈರ್ಡ್ ಆದಲ್ಲ ಅವ್ರು ಹೇಳ್ತಾರೆ ನೋಡೋಣ, ಅವ್ರದ್ದು ಪ್ರೊಸೀಜರ್ ಇರ್ತದೆ. ಬಹುತ್ ಕೂಡ ನಮಗೆ ಟ್ರೀಟ್ ಕೊಡ್ತಾರೆ ಅವರು. ಅಲ್ಲ ಸರ್, ಇನ್ನೊಂದು 2-3 ತಿಂಗಳಲ್ಲಿ ಎಲೆಕ್ಷನ್ ಬರುತ್ತೆ. ಅಲ್ಲಿನ ಹವಾ ಹೆಂಗಿದೆ ಸರ್? ಅಲ್ಲಿ ನಿಮ್ಗೆ ಅಥವಾ ಖರ್ಗೆ ಅವರಿಗೆ ಹೆಂಗಿದೆ ಸರ್? ಹವಾ ಹೆಂಗಿದೆ ಸರ್? ಜನರ ಭಾವನೆ ಹೆಂಗಿದೆ ನಮ್ಗೆ ಗೊತ್ತಿಲ್ಲ. ಒನ್ ಥಿಂಗ್ ಐ ಟೆಲ್ ಯು, ನಾನು ಹೋದಲ್ಲಿ ಹವಾ ನನ್ನ ಪೌರಾಗ because I am with the people. I understand the feeling of people. I am development oriented. ಕೆಲಸ ಮಾಡ್ತೀವಿ ಅಲ್ಲಿ ವಾತಾವರಣ ಅಪ್ರೂವ್ ಆಗಿಬಿಡ್ತದೆ. ಬಟ್ ನಿಮ್ಮ ಬ್ರದರ್ ಸರ್ ಅವರು ರಾಜೀನಾಮೆ ಕೊಡ್ತಾರೆ, ಬಿಜೆಪಿಗೆ ಹೋಗ್ತಾರೆ, ಟಿಕೆಟ್ ತಗೊಂಡು ನಿಲ್ತಾರೆ ಲೋಕಸಭೆ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ. ಆ ಬ್ರದರ್ ಪಾಪ ಅವ್ರಿಗೆಲ್ಲ ಇನ್ಫಾರ್ಮ್ ಹೇಳ್ಬೇಕು. ಅವ್ರು ನಮ್ಮ ಬ್ರದರ್ ಐ ನಾಟ್ ಡಿಸ್ಕಸ್ ವಿತ್ ಮಾಹಿತಿ ಇಲ್ದೇನೆ ಮಾತಾಡ್ತಾರೆ ಸರ್. ಅಲ್ಲಲ್ಲ ಅವ್ರಿಗೆ ನೋಡ್ರಿ, ಅವ್ರು ಈಸ್ ವಿತ್ ಅಲ್ಲಿ ಇರ್ತಾರೆ ಜನರು ಮಾತಾಡ್ತಾರೆ, ಹೇಳ್ಬೇಕು. ಲಾಸ್ಟ್ ಟೈಮ್ ತಾವು ಎಲ್ಲೋ ಹೀಗೆ ಹೊರಗಡೆ ಹೋದಾಗ ಯಾರು ಸಂಪರ್ಕ ಸಿಗದೆ ಇದ್ದಾಗ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮನೆ ಒಂದು ಗಲಾಟೆ ಮಾಡಿದ್ದು ಎಲ್ಲ ನಮ್ಗೆ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಅವರು, ನಮ್ಗೆ ಇವ್ರು ಸವಾಸ ಬೇಡ ಅಂತ ನಿಮ್ ಬ್ರದರೇ. ಇಲ್ಲಿ ಕೇಳಿ, ಅವೆಲ್ಲ ನೋವು ಹೇಳಲ್ಲ ನಿಮಗೆ, ಇಂಟರ್ನಲ್ ಇಶ್ಯೂಸ್ ಆಗದೆ ನಿಮ್ಮನ್ನ ಹೇಳಲ್ಲ. ಅಸಮಾಧಾನ ಇದೆ ನಿಮ್ಗೆ. ಅಲ್ಲ ಅವೆಲ್ಲ ನಿಮ್ಗೆ ನೀವು ಹೇಳ್ತಾ ಇದ್ರಲ್ಲ, ನಮ್ಮ ಮನೆ ಮುಂದೆ ತಂದೆ ಇದೆಲ್ಲ ಸ್ಟ್ರೈಕ್ ಮಾಡಿದ್ರು, ಟೈರ್ ಸುಟ್ಟಿದ್ರು, ವೈ ಐ ಶುಡ್ ಟೆಲ್ ಓಪನ್ಲಿ, ಎಲ್ಲರಿಗೂ ಜಾಹೀರ್ ಗೊತ್ತಿದೆ. ಸರ್ ಇವತ್ತೇನ್ ಮಾಡ್ತೀರಾ ಅಂತ? ಇವತ್ತು ಯಾರೆಲ್ಲ ನಾಯಕರನ್ನ ಭೇಟಿ ಮಾಡ್ತೀರಾ? ನಾನು ಸಾಧನೆಗೆ ಹೋಗ್ತೀನಿ, ಸದನದಲ್ಲಿ ಕೂಡ್ತೀನಿ, ಬಿಲ್ ಬಂದಾಗ ಎಸ್ ಅಂತೀನಿ, ಮತ್ತೆ ಹೊರಗೆ ಬರ್ತೀನಿ. ಈಗ ಕಾಂಗ್ರೆಸ್ ಅವರು ಸ್ಪೀಕರ್ಗೆ ದೂರು ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ಏನಾದ್ರು ಹೋಗಿ ನಾನು ವಿಪ್ ಉಲ್ಲಂಘನೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ವಿವರಣೆ ನೋಟಿಸ್ ಬಂದ್ಮೇಲೆ ನಾನು ರಿಪ್ಲೈ ಕೊಡ್ತೀನಿ. ಅಲ್ಲ, ನೋಟಿಸ್ ಬರೋದಕ್ಕೂ ಮೊದಲು, ಯಾಕಂದ್ರೆ ಈಗ ನೋಟಿಸ್ ಬರೋದು ಅದು ಸ್ಪೀಕರ್ ಕೊಡುವಂತ ಒಂದು